ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು. ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ. ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ಶಾಸಕರು ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು. ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ. ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ಶಾಸಕರು ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು. ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ. ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ಶಾಸಕರು ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು. ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ. ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ಶಾಸಕರು ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು. ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ. ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ಶಾಸಕರು ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು. ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ. ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ಶಾಸಕರು ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು. ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ. ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ಶಾಸಕರು ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು. ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ. ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಅಂದರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ಯಾರು ಶಾಸಕರು ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು. ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ನಮ್ಮ ಸುಪ್ರೀಂ. ಹೈಕಮಾಂಡ್ ಸುಪ್ರೀಂ.
ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಸರ್ ಅಂದ್ರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ನಾನು ಯಾರು ಶಾಸಕರೆಲ್ಲರೂ ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು, ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿಯವರು ಖರ್ಗೆ ಅವರು ನಮ್ಮ ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಸರ್ ಅಂದ್ರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ನಾನು ಯಾರು ಶಾಸಕರೆಲ್ಲರೂ ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು, ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿಯವರು ಖರ್ಗೆ ಅವರು ನಮ್ಮ ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಸರ್ ಅಂದ್ರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ನಾನು ಯಾರು ಶಾಸಕರೆಲ್ಲರೂ ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು, ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿಯವರು ಖರ್ಗೆ ಅವರು ನಮ್ಮ ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಸರ್ ಅಂದ್ರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ನಾನು ಯಾರು ಶಾಸಕರೆಲ್ಲರೂ ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು, ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿಯವರು ಖರ್ಗೆ ಅವರು ನಮ್ಮ ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಸರ್ ಅಂದ್ರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ನಾನು ಯಾರು ಶಾಸಕರೆಲ್ಲರೂ ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು, ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿಯವರು ಖರ್ಗೆ ಅವರು ನಮ್ಮ ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಸರ್ ಅಂದ್ರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ನಾನು ಯಾರು ಶಾಸಕರೆಲ್ಲರೂ ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ. ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರು, ಅವರು KICC ಈ ಸುಪ್ರೀಂ. ರಾಹುಲ್ ಗಾಂಧಿಯವರು ಖರ್ಗೆ ಅವರು ನಮ್ಮ ಸುಪ್ರೀಂ, ಹೈಕಮಾಂಡ್ ಸುಪ್ರೀಂ. ಹೈಕಮಾಂಡ್ ಏನು ಹೇಳ್ತದೆ ಅದು ಸತ್ಯ ಆಗ್ತದೆ. ಅವರು ಹೇಳಿದಂಥದ್ದು ಈಗ ಸದ್ಯಕ್ಕೆ ಇವತ್ತೊಂದು ದಿವಸ ಯಾವುದೂ ಕೂಡ ಇದು ಇಲ್ಲ. ಮುಂದೆ ನಾವು ರಾಹುಲ್ ಗಾಂಧಿಯವರು ನಾವು ಎಲ್ಲ ಕೂಡ ಚರ್ಚೆ ಮಾಡಬೇಕಾಗ್ತದೆ. ಅದೇನಾದರೂ ಇದು ಇದ್ದರೆ ಅಂತ ಮಾತನ್ನು ಹೇಳಿದ್ದಾರೆ. ಸರ್ ಅಂದ್ರೆ 10ನೇ ತಾರೀಕಿನ ಡೆಡ್ಲೈನ್ ಇದೆ, ಅಷ್ಟರಲ್ಲಿ ಚೇಂಜ್ ಆಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ನನಗೆ ನಾನು ಯಾರು ಶಾಸಕರೆಲ್ಲರೂ ಹೇಳ್ತಾರೆ. ನಾವು ಯಾವ ಡೆಡ್ಲೈನ್ ಕೊಟ್ಟಿಲ್ಲಪ್ಪ. ನಾವು ಕಾಂಗ್ರೆಸ್ನಾಗ ನಾವು ಬೋಸರಾಜ್ ಸಾಹೇಬರು ನಾವು ಎಲ್ಲ ಹೈಕಮಾಂಡ್ ಏನು ಹೇಳ್ದಂಗೆ ತಲೆಬಾಗಿ ಒಪ್ಕೋತೀವಿ.